ನಡೀತಾ ಇದೆಯಲ್ಲ, ಸೋನು ನಿಗಮ್ ಅವರು ಗಾಯಕರ ಬಗ್ಗೆ ಒಂದಷ್ಟು ಮಾಹಿತಿ ಕೊಡಬೇಕು, ಪ್ರೆಸ್ ಮೀಟ್ ಮಾಡಬೇಕು ಅಂತಂದ್ರು. ಇವತ್ತು ಮಧ್ಯಾಹ್ನ 3 ಗಂಟೆಗೆ ರೇಣುಕಾಂಬಲ್ ಫಿಕ್ಸ್ ಮಾಡಿದ್ವಿ. ನಮ್ಮ ಮಾಧ್ಯಮದ ಸ್ನೇಹಿತರೆಲ್ಲಾನು ಇಲ್ಲೇ ಇರೋದ್ರಿಂದ ಇಲ್ಲೇ ಅಂತ ಅಡ್ವೈಸ್ ಮಾಡಿದ್ರು. ನಾನು ಅರಸನವ್ರಿಗೆ ರಿಕ್ವೆಸ್ಟ್ ಮಾಡಿದ್ರು, ನಮ್ಮವರು ಒಂದು ಜಾಗ ಕೊಡಿ ಅಂತ ಹೇಳಿ ಕೊಟ್ಟಿರೋ ಥ್ಯಾಂಕ್ಸ್ ಹೇಳ್ತಾ, ಒಂದಷ್ಟು ಈ ಚಿತ್ರದ ಗಾಯಕರು ಬಗ್ಗೆ ಒಂದಷ್ಟು ಮಾಹಿತಿನ ನಮ್ಮ ರಾಮನಾರಾಯಣ್ ಸರ್ ಮತ್ತು ಸಂತೋಷ್ ಅವರು ಕೊಡ್ತಾರೆ. ಈ ಟೀಮ್ ಬರಬೇಕಾಗಿತ್ತು, ಬಟ್ ಅದು ಮನೋಹರ್ನ ಎಂಟರ್ ಕರ್ನಾಟಕ ಪಾಪ ಎಲ್ಲಾ ಕಡೆ ಓಡಾಡ್ತಿರೋರು, ನಿಮ್ಗೆಲ್ಲ ಗೊತ್ತು. ಇವೆಲ್ಲ ಎಷ್ಟು ಸುಮಾರು ಕವರ್ ಮಾಡಿದ್ವಿ ಪ್ರಚಾರಕ್ಕೋಸ್ಕರ. ಇದೇ ತಿಂಗಳು ಪಿಕ್ಚರ್ ರಿಲೀಸ್ ಆಗ್ತಿರೋದ್ರಿಂದ ಅವ್ರು ಪ್ರಚಾರ ಕಾರ್ಯದಲ್ಲಿದ್ದಾರೆ. ಏನಾಗ್ತಾ ಇದೆ ಏನು ಅಂತ ಅಂದ್ಬಿಟ್ಟು ರಾಮನಾರಾಯಣ್ ಅವರೇ ಹೇಳಬೇಕು ಅಂತ ಕೇಳ್ಕೊಡ್ತೀನಿ. ಥ್ಯಾಂಕ್ ಯು. ಒಂದು ತುರ್ತು ಸಭೆ ನಡೆಯೋ ಹಾಗೆ ಒಂದು ತುರ್ತು ಪತ್ರಿಕಾಗೋಷ್ಠಿ ಇದು ನಮ್ಮ ಚಿತ್ರದ ಪರವಾಗಿ. ಎಲ್ರಿಗೂ ಧನ್ಯವಾದಗಳು ನಿಮ್ಮ ಸಮಯವನ್ನು ಬಿಡುವು ಮಾಡಿಕೊಂಡು ನಮ್ಮ ಜೊತೆ ಕುಂತಿರೋದಕ್ಕೆ. ನಮ್ಮ ಈ ಚಿತ್ರ ಕುಲದಲ್ಲಿ ಕೇಳಿ ಯಾವುದೋ ಚಿತ್ರ ಇದೇ ತಿಂಗಳು 23ನೇ ತಾರೀಕು ಬಿಡುಗಡೆ ಆಗ್ತಿದೆ. ಆ ಚಿತ್ರದಲ್ಲಿ ಒಂದು ಹಾಡಿದೆ, ಮನಸ್ಸು ಹಾಡ್ತದೆ, ವಯಸ್ಸು ಕಾಡ್ತದೆ, ಚೂರೇ ಚೂರು ಮ್ಯಾರೇಜ್ ಆದ್ರೆ ಎಲ್ಲ ಸರಿ ಹೋಗ್ತದೆ. ಭಟ್ರು ಯಾವ ಗಳಿಗೆಯಲ್ಲಿ ಸಾಲುಗಳು ಬರೆದ್ರು ತುಂಬಾ ಅದ್ಭುತವಾಗಿ ಬರೆದ್ರು. ಯಾವುದೇ ತಪ್ಪು ಸರಿ ಏನೇ ಆದ್ರೂ ಚೂರ್ ಚೂರೇ ಹೊಂದಾಣಿಕೆ ಆದ್ರೆ ಎಲ್ಲ ಸರಿ ಹೋಗ್ತದೆ ಅನ್ನೋ ತರ ಒಂದು ಭಾವನೆಯಲ್ಲಿ ಆ ಹಾಡು ಬರೆದಿದ್ದು. ಅದು ಕತೆಗೂ ಹೊಂದಿಕೆ ಆಗಿತ್ತು. ಆದ್ರೆ ಈಗ ಆಗಿರೋ ಪ್ರಸಂಗ ಏನಿದೆ, ಈ ಸಿಚುಯೇಷನ್ಗೆ ಇದು ಮ್ಯಾಚ್ ಆಗ್ತಾ ಇಲ್ಲ. ಕಾರಣ ಇಷ್ಟೇ, ಸೋನು ನಿಗಮ್ ಅವ್ರ ಕೈಯಲ್ಲಿ ನಾವು ಆ ಹಾಡನ್ನ ಹಾಡಿಸಿದ್ವಿ. ಸೋನು ನಿಗಮ್ ಅವರು ಒಂದು ವೇದಿಕೆಯಲ್ಲಿ ಯಾವುದೋ ಒಂದು ಈವೆಂಟ್ ಅಲ್ಲಿ ಅವರೊಂದು ಸ್ಟೇಟ್ಮೆಂಟ್ ಕೊಡ್ತಾರೆ. ಅದೆಲ್ಲ ತಾವೆಲ್ಲ ನೋಡಿದೀರಾ, ಅವ್ರ ಮಾತು ಏನಿತ್ತು ಅಂತ ಕೇಳಿದೀರಾ. ಅದನ್ನ ಕೇಳಿದಾಗ ನಮಗೂ ಆಶ್ಚರ್ಯ ಆಯ್ತು, ಏನಪ್ಪ ಇಷ್ಟು ವಿಕೃತವಾಗಿ ಮಾತಾಡ್ತಾ ಇದ್ದಾರೆ ಅಂತ. ಅಂದ್ರೆ ಅವರ ಮನಸ್ಸೊಳಗಿನ ಒಂದು ವಿಕೃತ ರೂಪ ಕಾಣಿಸ್ತು ನಮ್ಗೆ. ಇನ್ನೂ ಒಂದು ಯೋಚನೆ ಬಂತು, ಅಂತ ಒಬ್ಬ ಮನುಷ್ಯ ಹಾಡಿರೋ ಹಾಡನ್ನ ನಾವು ನಮ್ಮ ಸಿನಿಮಾದಲ್ಲಿ ಬಳಸ್ಕೋಬೇಕಾ. ಇಮಿಡಿಯೇಟ್ ಆಗಿ ನಿರ್ಮಾಪಕರ ಜೊತೆ ಚರ್ಚೆ ಆಯ್ತು. ಸರ್, ಈ ತರ ಆಗೋಗಿದೆ, ಅವ್ರು ಏನೋ ಮಾತಾಡ್ಬಿಟ್ಟಿದ್ದಾರೆ. ಈಗ ಆ ಹಾಡು ನಮ್ಮ ಚಿತ್ರದಲ್ಲಿ ಆಲ್ರೆಡಿ ಒಂದು ಲಿರಿಕಲ್ ವಿಡಿಯೋ ಅಂತ ಬಿಟ್ಟಿದೀವಿ. ಈಗ ನಾವೆಲ್ಲ ನಮ್ಮ ಸಿನಿಮಾದಲ್ಲಿ ಅವ್ರ ವಾಯ್ಸ್ ಇಟ್ಕೊಂಡು ನಾವು ಆ ಧ್ವನಿಯಲ್ಲಿ ಸಿನಿಮಾ ಬಿಡುಗಡೆ ಮಾಡಬೇಕಾ? ಇಲ್ಲ ಚಿತ್ರಮಂದಿರಕ್ಕೆ ಪ್ರೇಕ್ಷಕರು ಬಂದಾಗ ಅವ್ರಿಗೆ ಟಿಕೆಟ್ ಜೊತೆ 2 ಕಾಟನ್ ಹತ್ತಿ ಕೂಡ ಕೊಡ್ಬೇಕು. ಅವ್ರಿಗೆ 2 ಕಿವಿಗೂ ಇಟ್ಕೊಳ್ಳಿ, ಆ ಸಾಂಗ್ ಬಂದಾಗ ಮಾತ್ರ ಕಿವಿ ಮುಚ್ಕೊಳ್ಳಿ ಅಂತ. ಈ ತರ ಪರಿಸ್ಥಿತಿ ಆಗ್ಬಿಡುತ್ತೆ. ಅವ್ರ ವಾಯ್ಸ್ ನ ಕೇಳೋದಕ್ಕೆ ಇಷ್ಟಪಡ್ತಾರೆ. ಇಷ್ಟೆಲ್ಲ ಆದ್ಮೇಲೆ ಈ ತರ ಒಂದಷ್ಟು ನಿರ್ಮಾಪಕರ ಜೊತೆ ಚರ್ಚೆ ಆದಾಗ, ಸರ್ ನಿಮ್ಮ ಒಪಿನಿಯನ್ ಏನಿದೆ ಅದೇ ಒಪಿನಿಯನ್ ನಂದು. ಆಮೇಲೆ ಕನ್ನಡಕ್ಕೆ ಅವಮಾನ ಆಗಿದೆ, ಕನ್ನಡಿಗರಿಗೆ ಅವಮಾನ ಆಗಿದೆ. ಸೊ ಯಾವುದೇ ಕಾರಣಕ್ಕೂ ನಮಗೆ ಅವರ ಅವಶ್ಯಕತೆ ಇಲ್ಲ. ಒಳ್ಳೆ ಗಾಯಕರು, ಕಲೆ ಇದೆ, ಅದಕ್ಕೆ ನಾವು ಗೌರವ ಕೊಟ್ವಿ. ಸೊ ಅದನ್ನು ಅವರು ಉಳಿಸ್ಕೋಬೇಕಾಗಿತ್ತು, ಉಳಿಸ್ಕೊಂಡಿಲ್ಲ. ಸೊ ಅದನ್ನ ನಾವು ಧಿಕ್ಕರಿಸೋಣ ಅಂತ ಹೇಳಿ ಈಗ ನಮ್ಮ ಚಿತ್ರದಲ್ಲಿ ಸೋನು ನಿಗಮ್ ಹಾಡಿರೋ ಹಾಡನ್ನ ತೆಗೆದಾಕ್ತಿದ್ದೀವಿ. ಆ ವಾಯ್ಸ್ ತೆಗೆದು ಅದರ ಬದಲಾಗಿ ನಮ್ಮ ಕನ್ನಡಿಗರೇ ಹಾಡಿರುವಂತ ಅಂದ್ರೆ ಗಾಯಕರು ಚೇತನ್ ಸಾಸ್ಕ ಅವರ ಧ್ವನಿಯಲ್ಲಿ ಆ ಹಾಡನ್ನ ನಾವು ಆಲ್ರೆಡಿ ರೆಕಾರ್ಡಿಂಗ್ ಮಾಡಿದ್ದೀವಿ. ಇನ್ನು ಅದೊಂದು ಸ್ವಲ್ಪ ಮಾಸ್ಟರಿಂಗ್ ಕೆಲಸಗಳು ಕೆಲವು ನಡೀತಾ ಇರೋದ್ರಿಂದ ಇವತ್ತು ನಿಮ್ಮ ಮುಂದೆ ಅದನ್ನ ಪ್ಲೇ ಮಾಡಕ್ ಆಗ್ತಿಲ್ಲ. ಬಟ್ ಚೇತನ್ ಸಾಸ್ಕ ಆಲ್ರೆಡಿ ಸಾಂಗ್ ಹಾಡಿದ್ದು ಆಯ್ತು, ಅದನ್ನ ನಾವು ರೆಕಾರ್ಡಿಂಗ್ ಮಾಡಿ ಮಾಸ್ಟರಿಂಗ್ ಕಳಿಸಿದ್ದು ಆಯ್ತು. ಸೊ ಇದು ಒಂದು ಬೆಳವಣಿಗೆನ ನಾವು ನಿಮಗೆ ತಿಳಿಸ್ಬೇಕು. ಯಾಕಂದ್ರೆ ನಾಳೆ ಸಿನಿಮಾ 23ಕ್ಕೆ ರಿಲೀಸ್ ಆಗ್ತಾ ಇರೋದ್ರಿಂದ ನಿರ್ಮಾಪಕರು ಆ ಚಿತ್ರದ ಪ್ರಚಾರಕ್ಕೆ ಎಷ್ಟೆಲ್ಲ ಹಣ ಖರ್ಚು ಮಾಡಬೇಕು, ಬುದ್ಧಿ ಖರ್ಚು ಮಾಡಬೇಕು, ಟೈಮ್ ಸ್ಪೆಂಡ್ ಮಾಡಬೇಕು, ಎಲ್ಲವನ್ನು ಮಾಡಿ ಒಂದು ಸಿನಿಮಾನ ಗೆಲ್ಲಿಸೋದಕ್ಕೆ ಅವರ ಒಂದು ನಾವು ಶೂಟಿಂಗ್ ಟೈಮಲ್ಲಿ ಎಷ್ಟು ಕಷ್ಟಪಟ್ಟು ಅದ್ರ ಡಬಲ್ ಕಷ್ಟ ಇವಾಗ ಅವರು ಪ್ರಚಾರದಲ್ಲಿ ಮಾಡ್ತಾ ಇದ್ದಾರೆ. ಅದೇ ಕೆಲಸ ನಿಮಿತ್ತನೇ ನಮ್ಮ ಹೀರೋ ಮಡೇನೂರ್ ಮನು ಗಲ್ಲಿನೂ ಸುತ್ತಾ ಇದ್ದಾರೆ. ಹೋಗಿ ಯಾರನ್ನೂ ಬಿಡ್ತಿಲ್ಲ. ಮದುವೆ ಮನೆ, ಸಾವಿನ ಮನೆ, ಪ್ರತಿಯೊಂದು ಮನೆಗೂ ನುಗ್ಗಿ, ಪ್ರತಿಯೊಂದು ಟೀ ಅಂಗಡಿಯಿಂದ ಹಿಡಿದು ದೊಡ್ಡ ಹೋಟೆಲ್ ವರ್ಗು ಎಲ್ಲ ಕಡೆ ಹೋಗಿ ಪ್ರತಿಯೊಬ್ಬರಿಗೂ ಡೈರೆಕ್ಟ್ 1-to-1 ಒಂದು ಇನ್ವಿಟೇಷನ್ ಕೊಟ್ಟು ನಮ್ಮ ಸಿನಿಮಾ ಬನ್ನಿ ಅಂತ ಕರೆಯಕ್ ಹೋಗಿದ್ದಾನೆ. ಆತರ ಗಲ್ಲಿ ಸುತ್ತು ಸಿನಿಮಾ ಮಾಡ್ಬೇಕು ಅಂದ್ರೆ ಒಂದು ಪ್ರಚಾರ ಮಾಡಕ್ ನಿಂತಿರೋ ನಾವು ಈ ತರದ ಯಾವ್ದೋ ಒಂದು ಸಿಲ್ಲಿ ಮ್ಯಾಟರ್ ಇಂದ ಪ್ರಚಾರ ಪಡ್ಕೊಳ್ಳಕ್ಕೆ ಇಲ್ಲಿಗೆ ಬಂದಿಲ್ಲ. ಒಂದು ನಾನು ನಿಮ್ಗೆ ಕನ್ವೆ ಮಾಡ್ಬೇಕು ಅಂತ ಹೇಳ್ತಾ ಇದ್ದೀನಿ. ಅಂದ್ರೆ ಜನ ಯಾರೋ ಕೆಲವರು ಮಾತಾಡ್ಕೊಂಡಿದ್ದು ನಮ್ ಕಿವಿಗೆ ಬಿತ್ತು, ಸೋನು ನಿಗಮ್ ನಿಮ್ ಸಿನಿಮಾದಲ್ಲಿ ಆಡಿದ್ದಾರೆ, ಇವಾಗ ಅದನ್ನ ಪ್ರಚಾರಕ್ಕೆ ನೀವು ಬೇರೆ ತರ ಬಳಸ್ಕೊಂಡ್ಬಿಡ್ಬೋದು. ಯಾವುದೇ ಕಾರಣಕ್ಕೂ ಆ ಪ್ರಚಾರದ ಮನಸ್ಥಿತಿ ಇಟ್ಕೊಂಡು ಇಲ್ಲಿ ನಾವು ಕುಂತಿಲ್ಲ.
ಕನ್ನಡದ ಪರವಾಗಿ, ಕನ್ನಡಿಗರ ಪರವಾಗಿ ನಮ್ಮ ಸಿನಿಮಾ ಕನ್ನಡ ಸಿನಿಮಾ ಅದಕ್ಕೆ ಧಕ್ಕೆ ಆಗಿದೆ. ಅವರಿಂದ ಅದು ನಾವು ಅದನ್ನ ಉಳಿಸ್ಕೊಳ್ಳೋದು ಬೇಡ. ನಾಳೆ ಸಿನಿಮಾ ರಿಲೀಸ್ ಆದಾಗ ಥಿಯೇಟರ್ ಬರೋ ಜನ ಸೋನು ನಿಗಮ್ ಮಾಡಿರೋ ಸಾಂಗ್ ಇದೆ ಈ ಸಿನಿಮಾ ನೋಡೋದೇ ಬೇಡ ಅಂದ್ಬಿಟ್ರೆ ನಾವೆಲ್ಲ ಇಷ್ಟು ಕಷ್ಟಪಟ್ಟು ಮಾಡಿರೋ ಸಿನಿಮಾ ಕನ್ನಡಿಗರ ಸಿನಿಮಾ ಅವನು ಯಾರೋ ಮಾಡಿದ ತಪ್ಪಿಂದ ನಾವೆಲ್ಲ ಅದಕ್ಕೆ ಶಿಕ್ಷೆ ಅನುಭವಿಸ್ಬೇಕಾ? ಕನ್ನಡ ಸಿನಿಮಾ ಅದಕ್ಕೆ ಬಲಿ ಆಗ್ಬೇಕಾ? ಪ್ರೊಡ್ಯೂಸರ್ ಅದರಿಂದ ತೊಂದರೆ ಅನುಭವಿಸ್ಬೇಕಾ? ಆ ವ್ಯಕ್ತಿಯಿಂದ ನಮಗೆ ಕಿವಿಗೆ ಇಂಪು ತಂಪು ಸಿಗುತ್ತೆ ಅನ್ಕೊಂಡ್ವಿ. ಆದ್ರೆ ಒಂದು ಎಷ್ಟೋ ಜನರು ಬದುಕಿಗೆ ತುಂಬಾ ಬೆಂಕಿ ಇಡುವಂತ ಕೆಲಸ ಆಗುತ್ತೆ ಅಂದ್ರೆ ಅದು ಕನ್ನಡಕ್ಕೆ ಮಸಿ ಬಡಿಯುವಂತ ಕೆಲಸ ಆಗುತ್ತೆ. ಅದಕ್ಕೆ ನಾವು ಅದಕ್ಕೆ ಧಿಕ್ಕಾರ ಹೇಳ್ತಿದೀವಿ. ಸೋನು ನಿಗಮ್ ಹಾಡನ್ನ ನಮ್ಮ ಸಿನಿಮಾದಿಂದ ತೆಗೆದಾಕ್ತಾ ಇದೀವಿ. ಚೇತನ್ ಸೋಸ್ಕ ಹಾಡನ್ನ ಹಾಡಿದ್ದಾರೆ, ಅದನ್ನ ನಾವು ಸಿನಿಮಾದಲ್ಲಿ ಬಳಸ್ತಾ ಇದೀವಿ. ಹಾಡು ಶೂಟಿಂಗ್ ಆಗೋಗಿದೆ. ಶೂಟಿಂಗ್ ಎಲ್ಲ ಆಗಿ ನಾವು ಈ ತಿಂಗಳು 23 ಬರ್ತಿದೀವಿ. ಇದು ಆಲ್ರೆಡಿ ಸೋನು ನಿಗಮ್ ಅವ್ರು ಹಾಡಿ 3 ತಿಂಗಳಾಗಿದೆ. 3 ತಿಂಗಳು ಹೆಚ್ಚು ಕಮ್ಮಿ ಅವ್ರು ಹಾಡಿ 3 ತಿಂಗಳಾಯ್ತು. ಆ ಟೈಮಲ್ಲಿ ಹಾಡಿದ್ದು ಎಲ್ಲ ರೆಡಿ ಮಾಡಿ ಲಾಸ್ಟ್ ಒಂದು ಪ್ರೆಸ್ ಮೀಟ್ ಅಲ್ಲಿ ನೀವೇ ಎಲ್ಲ ಇದ್ರಿ ಸಾಕ್ಷಿಯಾಗಿ. ಆ ಹಾಡನ್ನ ಲಿರಿಕಲ್ ವಿಡಿಯೋ ಒಂದು ಬಿಡುಗಡೆ ಮಾಡಿದ್ವಿ. ಒಳ್ಳೆ ಪ್ರಶಂಸೆ ಸಿಕ್ತು. ಅದು ತುಂಬಾ ಚೆನ್ನಾಗಿ ಯೋಗರಾಜ್ ಭಟ್ರು ಲಿರಿಕ್ಸ್ ಬರ್ತಿದ್ದಿತ್ತು. ಸೊ ನಮ್ಗೆ ತುಂಬಾ ಚೆನ್ನಾಗಿ ಆಗ್ಬಂತು. ಹಾಡು ಎಲ್ಲಾ ಕಡೆ ವೈರಲ್ ಆಯ್ತು. ಈಗ ಪ್ರಚಾರಕ್ಕೆ ಮನು ಎಲ್ಲೇ ಹೋದ್ರು ಚೆನ್ನಾಗಿ ಕೇಳ್ತಾ ಇದ್ದಾರೆ. ಈ ಸಿನಿಮಾದಲ್ಲಿ ಸೋನು ನಿಗಮ್ ಹಾಡಿರೋ ಸಾಂಗ್ ಇರ್ಬೇಕಲ್ಲ, ಅದಿರುತ್ತಾ, ಅದೇನು ಇಟ್ಕೊಳ್ತೀರಾ? ಈ ತರ ಕ್ವಶನ್ಸ್ಗೆ ಅಲ್ಲಿ ಪಾಪ ಹೀರೋ ಕೂಡ ತಬ್ಬಿಬ್ಬಾಗ್ತಾ ಇದ್ದಾರೆ. ಒಂದೊಂದ್ ಕಡೆ ಏನ್ ಹೇಳ್ಬೇಕು ಆ ಜನ ರಾಜಾರೋಷವಾಗಿ ಕೇಳುವಾಗ ಇಲ್ಲ ಅಂತಾನೆ ಹೇಳ್ತಾ ಬರ್ತಿದ್ದಾರೆ. ಅದು ನಮ್ಮ ಡಿಸಿಷನ್ ನಾವು ತಗೊಂಡು ಆಯ್ತು. ಈ ಸಿನಿಮಾದಲ್ಲಿ ಸೋನು ನಿಗಮ್ ಸಾಂಗ್ ಇರಲ್ಲ ಅಂತ ಕೆಲವು ಕಡೆ ಪ್ಲೇ ಮಾಡಕ್ಕೂ ಆಗ್ತಿಲ್ಲ. ಬಟ್ ನಮ್ಗೆ ಪ್ರಚಾರ ಕೊಟ್ಟಿದೀವಿ, ಅದು ತಪ್ಪಿಸ್ಕೋಬಾರ್ದು ಅನ್ನೋ ಕಾರಣಕ್ಕೆ, ಅದು ಪದೇ ಪದೇ ನಾವು ಮಾಡಕ್ಕಾಗಲ್ಲ ಅನ್ನೋ ಕಾರಣಕ್ಕೆ. ಸರ್ ಮನೋಮೂರ್ತಿ ಅವರು US ಅಲ್ಲಿ ಇದ್ದಾರೆ. ಅವ್ರ ಜೊತೆ ಮಾತಾಡಿದ್ವಿ. ಪಾಪ ಅವ್ರದ್ದು ಇದರಲ್ಲಿ ಯಾವುದೇ ತರದ ಅಡ್ಡ ಆತಂಕ ಇಲ್ಲ. ಸರ್ ನಿಮ್ಮ ಪ್ರೊಡಕ್ಷನ್ ಸೈಡ್ ಏನ್ ನೀವು ತೀರ್ಮಾನ ತಗೊಳ್ತೀರೋ, ಪ್ರೊಡ್ಯೂಸರ್ ಬಿಟ್ಟಿದ್ದು ಆಸ್ ಎ ನಿರ್ದೇಶಕರಾಗಿ ನೀವು ಪ್ರೊಡ್ಯೂಸರ್ ಏನ್ ತೀರ್ಮಾನ ತಗೊಳ್ತೀರೋ ಅದು ನಿಮಗೆ ಬಿಟ್ಟಿದ್ದು ಸರ್. ನಿಮ್ಮ ಸಿನಿಮಾ, ನಾನು ಅದ್ರಲ್ಲಿ ಒನ್ ಆಫ್ ದ ಪಾರ್ಟ್ ಆಗಿದ್ದೀನಿ ಅಷ್ಟೇ. ನಿಮ್ಮ ಡಿಸಿಷನ್ ಏನಿರುತ್ತೆ ನಾನು ಅದಕ್ಕೆ ಭಾಗಿಯಾಗ್ತೀನಿ ಅಷ್ಟೇ ಅನ್ನೋ ಹತ್ರ ಮನೋಜ್ ಸರ್ ಆಗ್ಲಿ, ಆಮೇಲೆ ಯೋಗರಾಜ್ ಸರ್ ಆಗ್ಲಿ, ಅವರು ಆ ತರದ ನಮ್ ಸಪೋರ್ಟಿಗೆ ನಿಂತಿದ್ದಾರೆ. ಅವರು ಕನ್ನಡದವ್ರೆ ಅಲ್ವಾ ಸರ್, ಕನ್ನಡ ಸಿನಿಮಾಗಳು ಮಾಡ್ಕೊಂಡ್ ಬಂದವ್ರೆ ಅಲ್ವಾ. ಸೊ ಕನ್ನಡ ಪರನೇ ನಿಂತಿದ್ದಾರೆ ಅವರು ಕೂಡ. ಅಪ್ಲೋಡ್ ಆಗ್ತಿದ್ದಂಗೆ ಅದು ಡಿಲೀಟ್ ಆಗುತ್ತೆ ಸರ್. ಆಗುತ್ತೆ ಸರ್. ಏನು ಮಾಡಕ್ಕಾಗಲ್ಲ. ನಾವು ವ್ಯೂಸ್ ಅಲ್ಲ ನಮ್ಗೆ ಇಂಪಾರ್ಟೆಂಟ್. ನಮಗೆ ಕನ್ನಡಕ್ಕಾಗಿರೋ ಅವಮಾನ ಅದನ್ನ ನಾವು ತಡ್ಕೊಳಕ್ಕಾಗದೆ ಅದನ್ನ ನಾವು ಸೋನು ನಿಗಮ್ನ ಧಿಕ್ಕರಿಸ್ತಾ ಇದೀವಿ. ಸೊ ವ್ಯೂಸ್ ಬರುತ್ತೆ ಸರ್. ವ್ಯೂಸ್ ಬಂದಿದ ತಕ್ಷಣ ನಮ್ಮ ಜನ ಏನು ಸಿನಿಮಾ ಬಂದು ನೋಡಲ್ಲ ಅಂತ ಏನಿಲ್ಲ. ಆಮೇಲೆ ಆ ವ್ಯೂಸ್ ಇಂದಾನೇ ಏನು ಆಗಲ್ಲ. ಅದು ಕೇಳಿದ್ದಾರೆ ಸಂತೋಷ, ಅಂದ್ರೆ ನಮ್ಮ ಜನ ಕೇಳಿದ್ದಾರೆ, ಸಂತೋಷ ಪಟ್ಟಿದ್ದಾರೆ. ಸೋನು ನಿಗಮ್ ಹಾಡಿರೋ ಹಾಡುಗಳನ್ನ ಎಷ್ಟೋ ಸಾಂಗ್ನ ಗೆಲ್ಸಿದ್ದಾರೆ. ಎಷ್ಟೋ ಆಗಿ ನನ್ನ ಹಾಡೇ ಸೋನು ನಿಗಮ್ ಮುಸ್ಸಂಜೆ ಮಾತು ಅಲ್ಲಿ ಹಾಡಿದಾಗ ಅವ್ರಿಗೆ ಫಿಲ್ಮ್ ಫೇರ್ ಅವಾರ್ಡ್ ಕೂಡ ಬಂತು. ನನ್ನ ಸಾಹಿತ್ಯದಲ್ಲಿ ಅವ್ರು ಹಾಡಿರೋ ಹಾಡಿಗೆ ಫಿಲ್ಮ್ ಫೇರ್ ಅವಾರ್ಡ್ ಕೂಡ ಬಂತು. ಸೊ ಆಗ್ಲೂ ಕೂಡ ನಾನು ಎಷ್ಟು ಖುಷಿ ಪಟ್ಟಿದ್ದೀನಿ, ತುಂಬಾ ಒಳ್ಳೆ ಗಾಯಕ, ಚೆನ್ನಾಗಿ ಹಾಡ್ದ ಅಂತ. ಬಟ್ ಈ ತರ ನನ್ನ ಸಿನಿಮಾದಲ್ಲೇ ಇರೋ ಹಾಡು ಇವಾಗ ಅವ್ರದೇ ಧ್ವನಿ, ಈ ತರ ಒಂದು ಸ್ಟೇಟ್ಮೆಂಟ್ ಎಲ್ಲರೂ ಅವ್ರು ಮಾಡ್ಕೊಂಡಿದ್ದು ಒಂದು ಇದು, ಅದು ನಮಗೆ ತೊಂದರೆ ಆಗುತ್ತೆ ಅಂದ್ರೆ ಯಾವುದೇ ಕಾರಣಕ್ಕೂ ಅದನ್ನ ನಾವು ಇಟ್ಕೊಳ್ಳೋದಿಲ್ಲ. ಸೊ ಸರ್ ಅದು ಇಡೀ ಚಿತ್ರತಂಡನೇ ಒಂದು ಅನ್ಕೊಂಡಿದ್ದೆ. ಯಾಕಂದ್ರೆ ಇಲ್ಲಿ ಈ ಸಿನಿಮಾ ಶುರುವಾದಾಗಲೇ ಯೋಗರಾಜ್ ಭಟ್ರು, ಮನೋಮೂರ್ತಿ ಒಂದು ಕಾಂಬಿನೇಷನ್ ಇತ್ತು. ಅವ್ರದೇ ಕತೆ, ಮನೋಮೂರ್ತಿ ಅವರ ಮ್ಯೂಸಿಕ್ ಅಂದಾಗ ಅದೊಂದು ಕ್ರೇಜ್ ಇರುತ್ತಲ್ಲ ಸರ್. ಸೋನು ನಿಗಮ್ ಅವರು 3 ಜನ ಒಂದು ಕಾಂಬಿನೇಷನ್ ಅನ್ನೋದು. ಹಾಗಾಗಿ ನಾವು ಮೊದಲಿಂದನೂ ಅಂದ್ಕೊಂಡಿದ್ದೆ ಈ ಕಾಂಬಿನೇಷನ್ ತುಂಬಾ ದಿವಸ ಆಗಿತ್ತು ಕೂಡ ಬಂದು, ಅದು ನಮ್ಮ ಚಿತ್ರದಲ್ಲಿ ರಿಪೀಟ್ ಆದ್ರೆ ಚೆನ್ನಾಗಿರುತ್ತೆ ಅಂತ ಎಲ್ರಿಗೂ ಅನ್ಸಿತ್ತು ಕೂಡ. ಸರ್ ಪೇಮೆಂಟ್ ವಿಷಯ ಮನೋಮೂರ್ತಿ ಅವ್ರನ್ನ ಕೇಳ್ಬೇಕು. ಯಾಕಂದ್ರೆ ಅವ್ರದ್ದು ಒಂದ್ ಸ್ವಲ್ಪ ಒಳ್ಳೆ ಸಂಬಂಧ ಇಟ್ಕೊಂಡಿದ್ರಲ್ವ. ಹಾಗಾಗಿ ನಮ್ಮ ಚಿತ್ರಕ್ಕೆ ಏನ್ ಪೇಮೆಂಟ್ ತಗೊಂಡ್ರು ಅಂತ ನಮ್ಮವರೆಗೂ ಮಾಹಿತಿ ಇಲ್ಲ. ಬಟ್ ಒಳ್ಳೆ ಪೇಮೆಂಟೇ ಕೊಟ್ಟಿದ್ದಾರೆ. ಯಾಕಂದ್ರೆ ಅವ್ರು ಏನೇ ಫ್ರೆಂಡ್ಶಿಪ್ ಇದ್ರು ಕೂಡ ಪೇಮೆಂಟ್ ವಿಷಯದಲ್ಲಿ ಸ್ವಲ್ಪ ಸ್ಟ್ರಾಂಗ್ ಆಗಿ ಇರ್ತಿದ್ರು. ಒಳ್ಳೆ ಪೇಮೆಂಟೇ ಹೋಗಿದೆ ಸರ್. ಅದು ನಮ್ಮ ಗಮನಕ್ಕೆ ಬಂದಿಲ್ಲ ಪ್ರೊಡಕ್ಷನ್ ಸೈಡ್ಗೆ, ಅದು ಮನೋಮೂರ್ತಿ ಅವರು ಕೊಟ್ಟಿದ್ದಾರೆ. ಯಾಕಂದ್ರೆ ನಮ್ಮ ಕಂಪ್ಲೀಟ್ ಆಡಿಯೋ ರೈಟ್ಸ್ ನ ಮನೋಮೂರ್ತಿ ಅವರೇ ತಗೊಂಡಿದ್ರು ಸರ್. ಪ್ರೊಡ್ಯೂಸರ್ಗೆ ಯಾವ ರೀತಿ ಲಾಸ್ ಆಗುತ್ತೆ ಸರ್? ಈ ತರ ಪ್ರೊಡ್ಯೂಸರ್ಗೆ ಲಾಸ್ ಆಗುವಂತದ್ದು ಏನು ಕಾಣ್ತಿಲ್ಲ ಸರ್. ಎರಡೆರಡು ಸರಿ ರೆಕಾರ್ಡಿಂಗ್ ಮಾಡಿಸ್ಬೇಕು, ತಿರ್ಗಾ ಆಡಿಸ್ಬೇಕು ಸರ್. ಅಲ್ಲ ಸರ್, ಇದು ನಮ್ಗಾಗಿರೋ ಅವಮಾನಕ್ಕಿಂತ ದೊಡ್ಡದ ಸರ್.
ನಮ್ಗಾಗಿರೋ ಅವಮಾನ ಏನಿದೆ ಅದನ್ನ ಅವನು ಕಟ್ಕೊಡಕ್ಕಾಗತ್ತ? ಕನ್ನಡಿಗರಿಗೆ ಅಷ್ಟು ಹೀಯಾಳಿಸಿ ಅಷ್ಟು ಕಂಪ್ಯಾರಿಸನ್ ಮಾಡಿ ಮಾತಾಡುವಂತ ಅಷ್ಟು ಕೆಳಮಟ್ಟದ ಜನ ಕನ್ನಡಿಗರು ಅಂದ್ರೆ ಏನ್ ತಿಳ್ಕೊಂಡಿದ್ದಾರೆ ಅವರು? ಅದ್ಯಾವುದೋ ಒಂದು 3 ಲಕ್ಷ 2 ಲಕ್ಷ ಮ್ಯಾಟರ್ ಆಗಲ್ಲ ಸರ್. ಅಲ್ಲಿ ನಮ್ಮ ಸ್ವಾಭಿಮಾನ ಅದಕ್ಕೆ ಬೆಲೆ ಕಟ್ಟಕ್ಕಾಗತ್ತ? ಖಂಡಿತ ಸರ್, ಖಂಡಿತ ಕ್ಷಮೆ ಕೇಳಬೇಕು ಅಂತ ನಮಗೂ ಅನ್ನಿಸು, ಅವ್ರು ಮಾಡಿದ ತಪ್ಪು ಅಂತ ಅನ್ನಿಸು. ಆದ್ರೆ ಅವ್ರನ್ನ ಅಬ್ಸರ್ವ್ ಮಾಡಿದ್ರೆ ನೀವು ನಮ್ಗಿಂತ ಜಾಸ್ತಿ ಅವ್ರನ್ನ ಗಮನಿಸಿರ್ತೀರಾ. ಅವರು ಈ ತರ ತಪ್ಪುಗಳನ್ನ ಪದೇ ಪದೇ ಮಾಡ್ತಾನೆ ಇದಾರೇನೋ ಅಂತ ಅನ್ಸುತ್ತೆ ನನಗೆ. ಮೊನ್ನೆ ರೀಸೆಂಟ್ ಆಗೂ ಕೂಡ ಚಿಕ್ಕಬಳ್ಳಾಪುರದಲ್ಲಿ ಒಂದು ಈವೆಂಟ್ ಅಂದ್ರೆ ಯಾವ್ದೋ ಒಂದು ಎಲೆಕ್ಷನ್ ಶೋಗೋ ಏನೋ ಬಂದಾಗ ಅಲ್ಲೂ ಕೂಡ ಪ್ರೇಕ್ಷಕರ ಮೇಲೆ ಒಂಥರ ಗರಂ ಆಗಿದ್ದು ಒಂದು ನ್ಯೂಸ್ ಇದೆ. ಇದೇ ಸೋನು ನಿಗಮ್ ಚಿಕ್ಕಬಳ್ಳಾಪುರದಲ್ಲಿ ಸೋನು ನಿಗಮ್ ಅವರು ಪ್ರೇಕ್ಷಕರ ಮೇಲೆ ಗರಂ ಆಗಿ ಮಾತಾಡಿದ್ದು ಒಂದು ನ್ಯೂಸ್ ಆಯ್ತು ಆ ಟೈಮಲ್ಲಿ. ಅದೇ ತರ ತುಂಬಾ ಕಡೆ ಬಾಂಬೆಯಲ್ಲೂ ಇದೆ ಇವ್ರದ್ದು ಈ ತರ ತುಂಬಾ ಕಥೆಗಳು. ಸರ್ ಇದು ನಮ್ಗೆ ಹೊರಗಡೆ ಕಾಣಿಸ್ತಿದೆ ಅವ್ರ ಮನಸ್ಥಿತಿ, ಈಗ ನಾವು ಕಂಡ್ವಿ ಅಂತ ನಾವು ಅನ್ಕೊಂತೀವಿ. ಆದ್ರೆ ಒಳ ಮನಸ್ಥಿತಿ ಒಳಗಡೆ ಎಷ್ಟೋ ಸರಿ ಇದಾಗಿರುತ್ತೆ. ನಮ್ ಕಣ್ಣು ಕಾಣದೆ ಕೇಳದೆ ಇರ್ಬೋದು, ಒಳಗಡೆ ಅವ್ರ ಮನಸ್ಸಲ್ಲಿ ಏನಿತ್ತು ಅನ್ನೋದನ್ನ ಇವತ್ತು ಹೊರಗಡೆ ನಮ್ಗೆ ಕಾಣೋ ತರ ಅವರೇ ನಡ್ಕೊಂಡಿದ್ದಾರೆ ಅಷ್ಟೇ. ಇದು ಒಳಗಡೆ ಇರುತ್ತೆ, ಸ್ಟುಡಿಯೋ ಒಳಗೋ ಅವ್ರ ಮನೆ ಒಳಗೋ ಅವ್ರು ಎಷ್ಟೋ ಸರಿ ತಾತ್ಸಾರ ಮಾಡಿರ್ತಾರೆ ನಮ್ಮನ್ನ ಅಂತ ಈಗ ಅನ್ನಿಸುತ್ತೆ. ಅಷ್ಟು ಈಸಿಯಾಗಿ ಆ ಬಾಯಲ್ಲಿ ಆ ಪದಗಳು ಬರಲ್ಲ. ಅದು ಸರ್, ಅದು ಹೌದು ಸರ್. ನಮಗೂ ಕೂಡ 1.5 ತಿಂಗಳು ಕಾಯಿಸಿದ್ರು ಹಾಡ್ಬೇಕು ಅಂದಾಗ ಹಾಡನ್ನ ನಾವು ಒಂದು 1.5 ತಿಂಗಳು ಕಾದ್ವಿ ಅವರ ಡೇಟ್ಗೋಸ್ಕರ. ತಡ ಮಾಡಿನೇ ಹಾಡಿದ್ರು, ಬಟ್ ಹಾಡು ಕೊಟ್ರು. ಆತರ ತುಂಬಾ ಜನಕ್ಕೂ ಆಗಿದೆ ಅನುಭವ. ರಾಮ್ ಸರ್, ಈಗ ಕನ್ನಡದ ಪಾಲಿನ ಅಯೋಗ್ಯ ಅವನ ಹಾಡಿರ ಬಗ್ಗೆ ಮನೋಮೂರ್ತಿ ಮತ್ತೆ ಯೋಗರಾಜ್ ಭಟ್ರು ಏನ್ ಹೇಳಿದ್ರು ಅವನ ಬಗ್ಗೆ, ಅವನ ಮಾತಾಡೋದ್ರ ಬಗ್ಗೆ? ಇಲ್ಲ ಸರ್, ನಾನು ಯೋಗರಾಜ್ ಸರ್ ಎಲ್ಲೋ ಡೆಲ್ಲಿಯಲ್ಲಿ ಇದ್ದಾರೆ. ಅವರು ನೇರವಾಗಿ ನಮ್ಗೆ ಸಿಕ್ಕಿಲ್ಲ. ಆಕ್ಚುಲಿ ಅವ್ರ ಫೋನೇ ಕನೆಕ್ಟ್ ಆಗ್ತಿಲ್ಲ, ಅವ್ರೆಲ್ಲೋ ಯಾವ್ದೋ ಕೆಲಸದಲ್ಲಿ ಇದ್ದಾರೆ. ನಮ್ಮ ಮನೋಮೂರ್ತಿ ಅವ್ರದ್ದು ಟೈಮಿಗೆ ಬೇರೆ ಇದೆ. ಇಲ್ಲಿ ನಮ್ಮ ಮಗಳು ಅವ್ರು ರಾತ್ರಿ ಅವ್ರು ನಮ್ಗೆ ಸಿಗೋದ ಯಾವ್ದೋ ಒಂದು ಟೈಮಲ್ಲಿ ಆ ಫೋನ್ ರಿಸೀವ್ ಆದಾಗ ಒಂದು 10 ನಿಮಿಷ ಮಾತಾಡ್ತಾ ಇದ್ವಿ. ಬಟ್ ಅವ್ರ ಒಪಿನಿಯನ್ ಒಂದೇ ಕೊಟ್ಟಿದ್ದು, ಸರ್ ನಿಮ್ಮ ಪ್ರೊಡಕ್ಷನ್ ಸೈಡಲ್ಲಿ ನೀವೇನ್ ಡಿಸಿಷನ್ ತಗೊಳ್ತೀರಾ? ಯೋಗರಾಜ್ ಸರ್ ಅದೇ ಹೇಳಿದ್ರು, ಪ್ರೊಡ್ಯೂಸರ್ ನೀವು ಏನ್ ಡಿಸಿಷನ್ ತಗೊಳ್ತೀರಾ, ನಿಮ್ಗೇನು ತೊಂದರೆ ಆಗುತ್ತೆ ಅದನ್ನ ನೀವು ಹೇಳ್ಕೊಡಿ, ಅದರಲ್ಲಿ ಏನು ಇದಿಲ್ಲ. ಇದ್ರಲ್ಲಿ ನಾವೆಲ್ಲರೂ ಒಂದು ಪಾರ್ಟ್ ಅಲ್ಲಿ ಕೆಲಸ ಮಾಡಿದೀವಿ, ಹಾಗಂತ ನಾವು ಕನ್ನಡ ಪರ ಇಲ್ಲ ಅಂತ ಏನಿಲ್ಲ. ನಿಮ್ ಸಿನಿಮಾಗೆ ಏನ್ ತೊಂದರೆ ಆಗ್ತಿದೆ ನೀವು ಅದನ್ನ ದಯವಿಟ್ಟು ಹೇಳಿ, ಅದ್ರ ಬಗ್ಗೆ ಮಾತಾಡ್ಕೊಡಿ ಅಂತ. ಈ ಹಾಡನ್ನ ನೀವು ಕ್ಯಾನ್ಸಲ್ ಮಾಡ್ತಿದ್ದ ಅವ್ನ ಗಮನಕ್ಕೆ ಏನಾದ್ರು ಮುಟ್ಸೋಂತ ಪ್ರಯತ್ನ? ಇಲ್ಲ, ನಾವು ತಿಳಿಸ್ಕೊಡ್ವಿ ಸರ್. ನಮ್ಮ ಒಂದು ಒಪಿನಿಯನ್ ಏನಿದೆ, ಪ್ರೊಡ್ಯೂಸರ್ ನಾನು ಇಬ್ಬರು ಅವ್ರಿಗೆ ತಿಳಿಸಿದ್ವಿ. ನನ್ನ ಹಾಡು ಹಿಂಗ ಆಗಿದೆ, ಕಿತ್ತಾಗ್ತಾ ಇದ್ದಾರೆ ಅಂತ ಅವ್ನು ಗೊತ್ತಾಗೋತರ ಏನಾದ್ರು ಮಾಡ್ತಾ ಇದ್ದಾರೆ ಸರ್. ಇವಾಗ ನಿಮ್ ಥ್ರೂ ಗೊತ್ತಾಗೇ ಆಗುತ್ತಲ್ಲ ಸರ್. ನಾವು ಇವಾಗ ಕಿತ್ತು ಬಿಸಾಕ್ತಾ ಇದೀವಿ ಸೋನು ನಿಗಮ್ ಹಾಡಿರೋ ಹಾಡನ್ನ ಅನ್ನೋದು ಅವ್ರಿಗೂ ರೀಚ್ ಆಗುತ್ತಲ್ಲ ಸರ್. ಇವಾಗ ಅವ್ರಿಗೆ ಇದು ಗೊತ್ತಾಗ್ಲಿ ಅಂತಾನೆ ನಮ್ಮ ಉದ್ದೇಶ ಕೂಡ ಇದೆ. ಅವ್ರು ಮಾಡಿರೋ ತಪ್ಪು ಇವಾಗ ಕ್ಷಮೆ ಕೇಳಿದ ತಕ್ಷಣ ಮರ್ತು ಬಿಡಕ್ ಆಗಲ್ಲ ಸರ್. ಓಡ್ಬಿಟ್ಟು ಸಾರಿ ಕೇಳ್ತಾ ಇದ್ರೆ ಎಷ್ಟು ಸರಿ ಒದೆ ತಿನ್ನೋಣ, ಎಷ್ಟು ಸರಿ ಅವ್ರು ಸಾರಿ ಕೇಳಿಸ್ಕೊಡೋಣ. ಸೊ ನಾವು ಹೃದಯವಂತರು, ಮನಸ್ಸಿದೆ, ದೊಡ್ಡ ಮನಸ್ಸಿದೆ. ಹೌದು, ಕನ್ನಡಿಗರಿಗೆ ದೊಡ್ಡ ಮನಸ್ಸಿದೆ, ಕ್ಷಮಾಗುಣ ಇದೆ, ಎಲ್ಲವೂ ಇದೆ. ಹಾಗಂತ ಅವ್ರು ಮಾಡೋ ತಪ್ಪುಗಳನ್ನೆಲ್ಲ ಎಷ್ಟು ಸರಿ ಅಂತ ಸಹಿಸ್ಕೊಡೋಣ. ಇದು ಎಷ್ಟೋ ಜನರಿಗೆ ಇದು ಆಗಿದೆ, ಅನುಭವಿಸಿದ್ದಾರೆ, ಮಾತಾಡಕ್ ಆಗ್ತಿಲ್ಲ, ಅದನ್ನ ತೋರಿಸ್ಕೊಳಕ್ ಆಗ್ತಿಲ್ಲ. ಈಗ ಸಮಯ ಅಂತಾನೂ ಅಲ್ಲ, ಬಟ್ ಇನ್ ಮೇಲೆ ಇದು ಆಗ್ಬಾರ್ದು ಸರ್, ಇನ್ನು ಮುಂದೆ ಇದು ನಡಿಬಾರ್ದು. ಈಗ ನಮ್ಮ ಚಿತ್ರರಂಗದವರು ಸರ್ ಖಂಡಿತ ಇದು ನಾನು ಹೇಳ್ಬೇಕು ಅನ್ಕೊಂಡಿದ್ದೆ. ನಾನು ಹಿಂದೆ ಮಾಡಿದಂತ ಚಿತ್ರಗಳಲ್ಲೂ ಕೂಡ ನಮ್ಮ ಕರ್ನಾಟಕದ ಗಾಯಕರೇ ಹೆಚ್ಚಾಗಿ ನಾನು ಬಳಸಿರೋದು ಸರ್. ಬಾಂಬೆ ಸಿಂಗರ್ಸ್, ಚೆನ್ನೈ ಸಿಂಗರ್ಸ್, ಆಂಧ್ರ ಸಿಂಗರ್ಸ್ಗೆ ಹೋಗಿಲ್ಲ. ಯಾವುದೋ ತುಂಬಾ ಡಿಮ್ಯಾಂಡ್ ಆದಾಗ ಡೈರೆಕ್ಟರ್ ಸೈಡ್, ಮ್ಯೂಸಿಕ್ ಡೈರೆಕ್ಟರ್ ಸೈಡ್, ಪ್ರೊಡ್ಯೂಸರ್ ಸೈಡ್ ಡಿಮ್ಯಾಂಡ್ ಆದಾಗ ಆಡ್ಸಿರೋದುಂಟು. ಬಾಂಬೆ ಸಿಂಗರ್ ಹೋಗೇ ಇಲ್ಲ. ಈ ಪಿಕ್ಚರ್ಗೆ ನಾನು ಹೋಗಿರೋದು ಫಸ್ಟ್ ಟೈಮ್. ಮುಂದಿನ ಚಿತ್ರಗಳಲ್ಲಿ ಯಾವುದೇ ಕಾರಣಕ್ಕೂ ನನ್ನ ಸಿನಿಮಾದಲ್ಲಿ ಯಾವುದೇ ಮ್ಯೂಸಿಕ್ ಡೈರೆಕ್ಟರ್ ಇರಲಿ, ಯಾವುದೇ ಹೀರೋ ಇರಲಿ, ನಾನು ಬಾಂಬೆ ಸಿಂಗರ್ಸ್ಗಳನ್ನ ಬಳಸ್ಕೊಳ್ಳೋದಕ್ಕೆ ಇಷ್ಟಪಡೋದಿಲ್ಲ, ಅದನ್ನ ಬಳಸೋದಿಲ್ಲ ಸರ್. ನಮ್ಮ ಕನ್ನಡಿಗರಿಗೆ ಆದಷ್ಟು ಅವಕಾಶ ಕೊಟ್ಟು ನಮ್ಮ ಕನ್ನಡಿಗರಿಗೆ ಎಲ್ಲ ಹಾಡಿಸುವಂತ ಪ್ರಯತ್ನ ಮಾಡ್ತೀನಿ. ಸರ್ ಗೊತ್ತಿಲ್ಲ, ಮಹಾನ್ ನಟಿ ನೀವೇ ಹೇಳಿದಾಗೆ ಆ ಮಹಾನ್ ನಟಿ ಯಾರು ಅಂತ. ಅವರು ಮಹಾನ್ ವ್ಯಕ್ತಿಗಳು ಆತರ ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಾರೆ ಅಂದ್ರೆ ಮೋಸ್ಟ್ಲಿ ಅವ್ರಿಗೆ ಆಕ್ಟ್ ಮಾಡಕ್ ಬರಲ್ಲ ಅನ್ಸುತ್ತೆ. ಯಾಕಂದ್ರೆ ಒಬ್ಬ ಸಿಂಗರ್ ಹೊಸಬ ಆಡಿದ್ರು ಕೂಡ ಅವ್ರ ಆಕ್ಟಿಂಗ್ ಅಲ್ಲಿ ಅದು ಕವರ್ ಮಾಡ್ಕೊಂಡು ಹೋಗಿ ಅದನ್ನ ಎಕ್ಸ್ಪ್ರೆಷನ್ ಅಲ್ಲಿ ಅವರು ಚೆನ್ನಾಗಿ ಇರುತ್ತೆ.
ಅವ್ರಿಗೆ ಎಕ್ಸ್ಪ್ರೆಷನ್ ಇಲ್ಲದೆ ಇದ್ದಾಗ ದೊಡ್ಡ ಸಿಂಗರ್ ಬೇಕಾಗ್ತದೆ. ಅವ್ನು ಚೆನ್ನಾಗಿ ಆಡಿದ್ರೆ ನನ್ನ ಸಿನಿಮಾದಲ್ಲಿ ಬಂದು ನೋಡ್ತಾರೆ ಜನ ಅಂತ. ಆ ಮಹಾನಟಿಗೆ ದೊಡ್ಡ ನಮಸ್ಕಾರ. ಗಿಣಿರಾಮ ಅನ್ನುವಂತ ಸೀರಿಯಲ್ ಅಲ್ಲಿ ಮಾಡಿರುವಂತ ನಯನ ನಾಗರಾಜ್ ಅನ್ನುವಂಥದ್ದು ಗೊತ್ತಿಲ್ಲ ಸರ್, ನೀವು ಹೇಳ್ತಾ ಇದ್ದೀರಾ, ಗೊತ್ತಿಲ್ಲ ಅವ್ರ ಬಗ್ಗೆ. ಒಂದು ಕಿವಿ ಮಾತು ಹೇಳೋದಾದ್ರೆ ಈ ಸಂದರ್ಭದಲ್ಲಿ ಚಿತ್ರರಂಗಕ್ಕೆ ಅವರಿಂದ ಯಾವುದೇ ವ್ಯಕ್ತಿಯಿಂದ ಅಲ್ಲ, ಚಿತ್ರರಂಗದಿಂದ ವ್ಯಕ್ತಿಗಳು ಅನ್ನುವಂತ ಅರಿವು ಇಲ್ಲ ಅನ್ಸುತ್ತೆ ಅವರಿಗೆ. ಖಂಡಿತ ಸರ್. ಇವಾಗ ಸರ್ ಸೈನಿಕರು ಹೊರಗಡೆ ಇವಾಗ ಫೈಟ್ ಮಾಡ್ತಾ ಇದ್ದಾರೆ. ಮೊನ್ನೆ ನಡೆದಂತ ಒಂದು ಇನ್ಸಿಡೆಂಟ್ ಇಂದ ಸೈನಿಕರು ಯುದ್ಧ ಮಾಡೋದಕ್ಕೆ ನಿಂತಿದ್ದಾರೆ, ಅಲ್ಲಿ ಫೈಟ್ ಮಾಡಕ್ ನಿಂತಿದ್ದಾರೆ. ಒಳಗಡೆನೆ ಭಯೋತ್ಪಾದಕರು ಈ ತರ ಎಲ್ಲ ನಡ್ಕೊಳ್ತಾ ಇದ್ದಾರೆ ಅಂದ್ರೆ ಇವ್ರನ್ನೆಲ್ಲ ಏನಂತ ಕರಿಬೇಕು ನಾವು? ಇವ್ರುಗಳೇ ಟೆರರಿಸ್ಟ್ಗಳು. ನಮ್ಗೆ ಇಂಥವ್ರನ್ನ ನಾವು ಸೈನಿಕರಾಗಿ ನಿಲ್ಲಬೇಕು. ಇವಾಗ ಇಂಥವ್ರನ್ನ ಸದೆ ಬೆಳಿಬೇಕು. ಸೊ ಇಂಡಸ್ಟ್ರಿ ಹಾಳಾಗುತ್ತೆ, ವ್ಯಕ್ತಿತ್ವಗಳು, ಮನಸ್ಥಿತಿಗಳು, ಪರಿಸ್ಥಿತಿ ಎಲ್ಲವೂ ಹಾಳಾಗಿ ಹೋಗ್ಬಿಡ್ತಾರೆ. ಸೊ ಸರ್ ಎಂತೆಂತ SPB ಸರ್ ಎಂತೆಂತ ಹಾಡುಗಳು, ಎಷ್ಟು ಸ್ಟೇಟ್ ಎಲ್ಲ ಇದ್ರಲ್ಲೂ ಅವ್ರು ಹಾಡ್ಕೊಂಡ್ಬಂದ್ರು. ಯಾವತ್ತಾದ್ರೂ ಅವ್ರ ಬಗ್ಗೆ ಒಂದು ಈ ತರ ಕಾಂಟ್ರವರ್ಸಿ ನಾವು ಕೇಳಿದಿಲ್ಲ ಸರ್. ಅಂತ ಮಹಾನುಭಾವ ಅಷ್ಟೆಲ್ಲ ಭಾಷೆಯಲ್ಲಿ ಹಾಡಿದ್ರು ಕೂಡ ಎಲ್ಲೂ ಒಂದು ಕಾಂಟ್ರವರ್ಸಿ ಇಲ್ಲ. ಇವರು ನಿನ್ನೆ ಮೊನ್ನೆ ಯಾವುದೋ ಒಂದು ಹಾಡಿ ಅಷ್ಟು ಬೇಗ ಇವ್ರುಗಳಿಗೆ ತಲೆ ನಿಲ್ಲಲ್ಲ. ಏನೇನೋ ಸ್ಟೇಟ್ಮೆಂಟ್ಗಳು, ಯಾರೋ ಅಭಿಮಾನಿಗಳು ಪ್ರೀತಿಯಿಂದ ಕೇಳೋ ಹಾಡುಗಳಿಗೆ ಈ ತರ ಸ್ಟೇಟ್ಮೆಂಟ್ಗಳು, ಅದನ್ನ ಸಮರ್ಥಿಸ್ಕೊಳ್ಳೋ ನಮ್ಮಲ್ಲೇ ಈ ತರ ಕೆಲವರು, ಅವ್ರಿಗೆಲ್ಲ ಯಾವ ತರ ನಾವು ಬುದ್ಧಿ ಹೇಳೋಣ? ಅವನೇನೋ ಪರಭಾಷಿಕ ಬಂದು ಇಲ್ಲಿ ನಮ್ಮ ಮೇಲೆ ಹೇರ್ತಾನೆ ಅಂದ್ರೆ ತುಂಬಾ ವಿಷಯಗಳಲ್ಲಿ ಆತರ ಹೇರಿಕೆ ನಡೀತಾ ಇದೆ. ಇದ್ರಲ್ಲೂ ಅವರು ತಲೆ ಮೂಗು ಎಲ್ಲ ತೋರಿಸ್ತಾರೆ ಅಂದ್ರೆ ನಾವು ಎಷ್ಟರ ಮಟ್ಟಿಗೆ ಸಹಿಸ್ಕೋಬೇಕು? ಇನ್ನು ಚಿತ್ರರಂಗ ಈಗ ಯಾವ ಪರಿಸ್ಥಿತಿಯಲ್ಲಿ ಹೋಗ್ತಾ ಇದೆ ಗೊತ್ತು ಎಲ್ರಿಗೂ. ಈ ತರ ವ್ಯಕ್ತಿಗಳು, ಈ ತರ ಮಾತುಗಳು ಇಂಡಸ್ಟ್ರಿ ಏನಾಗುತ್ತೆ? ಇನ್ನೂ ಕೆಳಮಟ್ಟಕ್ಕೆ ಹೋಗ್ಬಿಡ್ತೀವಿ ಸರ್. ನಾವು ತಿರುಗಿ ಬೀಳಲೇಬೇಕಾಗಿದೆ. ಇಂಥವ್ರನ್ನ ಖಂಡಿಸ್ಲೇಬೇಕು. ಯಾವುದೇ ಕಾರಣಕ್ಕೂ ನೆಕ್ಸ್ಟ್ ಇಂಥ ಅಂದ್ರೆ ಕನ್ನಡಿಗರ ಮೇಲೆ ಅಭಿಮಾನ ಇದೆ, ಕನ್ನಡತನ, ಕನ್ನಡ ಸಂಸ್ಕೃತಿ, ಇಲ್ಲಿನ ಒಂದು ಭಾಷೆ ಬಗ್ಗೆ ಯಾವುದೇ ಒಂದು ಅಭಿಮಾನ ಇಲ್ಲದೆ ಬರುವಂತ ವ್ಯಕ್ತಿಗಳಿಗೆ ನಾವಿಲ್ಲಿ ಯಾವುದೇ ತರದ ಎಂಟ್ರಿ ಕೊಡಬಾರ್ದು ಸರ್. ಅವ್ರನ್ನ ಸ್ಟಾರ್ಟಿಂಗ್ ಅಲ್ಲೇ ಮೊಳಕೆನ ಅದೇನೋ ಚೂಟಾಕ್ಬೇಕು ಅಂತಾರಲ್ಲ, ಮೊಳಕೆ ಇದ್ದಾಗಲೇ ಆತರ ನಮ್ ಕೆಲಸ ನಾವು ಮಾಡಿದ್ರೆ ಅದು ಇದು ಹೆಮ್ಮರ ಆಗಿದೆ. ಈಗಲೂ ಒಂದು ಕೊಡ್ಲಿ ಪೆಟ್ಟು ಬಿದ್ರೆ ಆ ಹೆಮ್ಮರ ನೆಲಕ್ಕೆ ಉರುಳೋದ್ರಲ್ಲಿ ಏನ್ ಡೌಟ್ ಇಲ್ಲ. ಎಲ್ಲರೂ ಒಂದೊಂದು ಕೊಡ್ಲಿ ಪೆಟ್ಟು ಹಾಕಿದ್ರೆ ಅವ್ರ ಬುದ್ಧಿ ಕಲಿತಾರೆ ಸರ್. ಥ್ಯಾಂಕ್ ಯು ಸರ್. ನಮಸ್ಕಾರ, ಎಲ್ಲರಿಗೂ ನಮಸ್ಕಾರಗಳು. ನೋಡಿ, ಕುಲದಲ್ಲಿ ಕೇಳೋದು ಸಿನಿಮಾ ಆಕ್ಚುಲಿ ನಾವು ಮಾಡಿರೋದೇ ಕನ್ನಡಿಗರಿಗೋಸ್ಕರ, ಕನ್ನಡ ಸಿನಿಮಾ. ಇದು ಯಾವುದೇ ಒಂದು ಪರಭಾಷೆ, ಬೇರೆ ಭಾಷೆಗೆ ಡಬ್ಬು ಆಗ್ತಿಲ್ಲ. ಪ್ಯೂರ್ಲಿ ಕನ್ನಡಿಗರಿಗೋಸ್ಕರ ನಾವು ಕನ್ನಡಿಗರಾಗಿ ಮಾಡ್ತಾ ಇರೋದು. ಆ ಮನುಷ್ಯ ಸೋನು ನಿಗಮ್ ಅಂತ ಒಬ್ಬ ಮನುಷ್ಯ ನಮ್ಮ ಕನ್ನಡಿಗರಿಗೆ ಅವಮಾನ ಮಾಡಿದ್ಮೇಲೆ ಸೊ ನಾವು ಈ ಸಿನಿಮಾದಲ್ಲಿ ಮತ್ತೆ ಏನ್ ಇಟ್ಕೋಬೇಕು ಅವ್ರನ್ನ? ಅದಕ್ಕಿಂತ ಒಳ್ಳೊಳ್ಳೆ ಸಿಂಗರ್ಸ್ ಕನ್ನಡದಲ್ಲೇ ಇದ್ದಾರೆ. ಏನೋ ಒಂದು ಅವ್ರಿಗೆ ಒಂದು ಬೆಲೆ ಕೊಟ್ಟಿದ್ದು ಅವ್ರ ಪ್ರತಿಭೆ, ಒಂದು ಒಳ್ಳೆ ಸಿಂಗರ್ ಅನ್ನೋ ಕಾರಣಕ್ಕೆ ಮಾತ್ರ ಕೊಟ್ಟಿರ್ತೀವಿ ಹೊರತು ಸೊ ಈ ತರ ಎಲ್ಲ ಕನ್ನಡಿಗರಿಗೆ ತುಂಬಾ ಜನ ಮಾಡ್ತಾನೆ ಇದ್ದಾರೆ. ತುಂಬಾ ಹಿಂದೆಯಿಂದಲೂ ಹಿಂದಿಯವರು ನಮ್ಮ ಕನ್ನಡಿಗರನ್ನ ದೂಷಿಸ್ಕೊಂಡೇ ಬರ್ತಿದ್ದಾರೆ. ಸೊ ಇದೆಲ್ಲ ನೋಡಿದ್ರೆ ನಾವ್ ಇಂಥವ್ರಿಗೆಲ್ಲ ಕೊಟ್ಟವಲ್ಲ ಚಾನ್ಸಸ್, ಅಂದ್ರೆ ಸಾಂಗ್ ಆಡ್ಸಿದ್ವಲ್ಲ ಅಂತ ತುಂಬಾ ಬೇಜಾರಾಗಿ ಸೊ ಇವತ್ತು ಈ ಡಿಸಿಷನ್ ತಗೊಂಡಿದ್ವಿ. ನಿನ್ನೆ ಅವ್ರು ಕೇಳಿದ್ದಾರೆ, ಸಾರಿ ಕೇಳಿದ್ದಾರೆ. ಬಟ್ ಸಾರಿ ಅದರಲ್ಲೂ ನೀವು ಅಬ್ಸರ್ವ್ ಮಾಡಿ, ಅವರು ಹೇಳಿದ ರೀತಿ, ಅವ್ರು ಸಾರಿ ಕೇಳಿದ ರೀತಿ ಅವರೇ ಯಾರೋ ಬರ್ಸ್ಬಿಟ್ಟು ಹಿಂಸೆ ಕೊಟ್ಟು ಅವ್ರ ಕೈಲಿ ಟೈಪ್ ಮಾಡಿ ಕಳಿಸಿರೋ ತರ ಕಾಣಿಸುತ್ತೆ. ಅದು ಮನಸ್ಸಿಂದ ಒಂದು ಎಕ್ಸ್ಪ್ರೆಷನ್ ಡೈರೆಕ್ಟ್ ಆಗಿ ಆಡಿಯೋದಲ್ಲಿ ಇಲ್ಲ ವಿಡಿಯೋದಲ್ಲಿ ಅವ್ರು ಕಳಿಸಿದ್ರೆ ಅವ್ರು ಹೇಗೆ ಹೇಳ್ತಿದ್ದಾರೆ ಅನ್ನೋದು ಅರ್ಥ ಆಗುತ್ತೆ. ಬಟ್ ಅವರು ಕಳಿಸಿದ ರೀತಿ ನಾವು ಬೇಡ, ಎಷ್ಟು ಸಾರಿ ಕೇಳಿದಾರಲ್ಲ ಅಂತ ಕೆಲವೊಬ್ರು ಹೇಳಿದ್ರು. ಬಟ್ ಅದು ಕೇಳಿದ ರೀತಿ ನಮ್ಗೆ ಇಷ್ಟ ಆಗ್ಲಿಲ್ಲ. ಹಾಗಾಗಿ ಇನ್ ಕೇಸ್ ವಿಡಿಯೋದಲ್ಲಿ ಒಳ್ಳೆ ನಡವಳಿಕೆ ಇಟ್ಕೊಂಡು ಒಳ್ಳೆ ನೀಟಾಗಿ ಕೇಳಿದಿದ್ರೆ ಒಂದ್ ಪಕ್ಷ ನಾವು ಸುಮ್ಮನೆ ಆಗ್ತಿದ್ವೋ ಏನೋ. ಬಟ್ ಆದ್ರೆ ಅವ್ರು ಕೇಳಿದ ರೀತಿನೂ ನಮ್ಗೆ ಇಷ್ಟ ಆಗಿಲ್ಲ. ಹಾಗಾಗಿ ಅವ್ರು ಸಾರಿ ಕೇಳಿದ್ರು ನಾವು ಇವತ್ತು ಬಂದು ಈ ಸಾಂಗ್ ಬೇಡ, ಅವ್ರು ಹಾಡಿರುವಂತ ಗೀತೆ ಬೇಡ ಅಂತ ನಾವು ಡಿಸೈಡ್ ಮಾಡಿದ್ವಿ. ಮತ್ತೆ ಕ್ಷಮಿಸೋ ಗುಣ ಕನ್ನಡಿಗರಿಗೆ ಇದೆ ಇಲ್ಲ, ಅದು ಪಬ್ಲಿಕ್ ಗೆ ಬಿಟ್ಟಿದ್ದು. ಸೊ ಯಾಕೆಂದ್ರೆ ಅದನ್ನ ನಾವು ಕ್ಷಮಿಸಿ ಅನ್ನೋಕ್ಕೂ ಆಗಲ್ಲ, ಇಲ್ಲ ಕ್ಷಮಿಸಬೇಡಿ ಅಂತಾನೂ ಅನ್ನಕ್ಕಾಗಲ್ಲ. ಪರ್ಸನಲಿ ನಾವು ಮಾಡ್ತಾರೆ, ನನ್ನ ಸಿನಿಮಾ ಆಗಿರೋದ್ರಿಂದ, ನಾನೊಬ್ಬ ಕನ್ನಡಿಗನಾಗಿರೋದ್ರಿಂದ, ಸೊ ನನ್ನ ತಾಯಿನೂ ಕನ್ನಡತಿ. ಸೊ ಹಾಗಾಗಿ ನಮಗೆ ಹರ್ಟ್ ಆಗಿದೆ, ನನ್ನ ತಾಯಿಗೆ ಹರ್ಟ್ ಆಗಿದೆ. ಇದರಲ್ಲಿ ಯಾವುದೇ ತರದ್ದು ದಯವಿಟ್ಟು ತಪ್ಪು ತಿಳ್ಕೊಬೇಡಿ. ಯಾವುದೇ ಕಾರಣಕ್ಕೂ ಇದು ಪಬ್ಲಿಸಿಟಿ ಅಲ್ಲ. ಪಬ್ಲಿಸಿಟಿ ನಾವು ಮಾಡೋಕೆ ಎಲ್ಲಾ ವ್ಯವಸ್ಥೆಗಳು ಬೇರೆ ತರ ಮಾಡ್ಕೊಂಡಿದ್ವಿ, ಅದು ನಿಮಗೂ ಕೆಲವೊಬ್ರಿಗೆ ಗೊತ್ತಿರುತ್ತೆ. ಸೊ ಬಟ್ ಈ ತರ ಚೀಪ್ ಕ್ಯಾಟಗರಿ ಪಬ್ಲಿಸಿಟಿ ನಾವೆಂತೂ ಮಾಡಲ್ಲ. ಸೋನು ನಿಗಮ್ಗೆ ಸ್ವಲ್ಪ ಮೆಂಟಲಿ ಏನೋ ಸ್ಟೇಬಲ್ ಇಲ್ಲ ಅನ್ಸುತ್ತೆ. ಹಾಗಾಗಿ ಅವ್ರೆಲ್ಲಾ ಕಡೆನೂ ಇದೇ ತರ ಸುಮ್ಮನೆ ಸಿಡುಕೋದು,
ಏನೋ ಹೇಳ್ತಾರಂತ ಸ್ವಲ್ಪ ದುಡ್ಡು ಫೇಮ್ ಎಲ್ಲ ಬಂದ್ರೆ ಎಲ್ಲಾ ಮನುಷ್ಯನ ಮನಸ್ಥಿತಿ ಎಲ್ಲ ಚೇಂಜ್ ಆಗುತ್ತೆ ಅನ್ನೋ ಹಾಗೆ. ಸೊ ಅವ್ರ ನಡವಳಿಕೆನೆ ತುಂಬಾ ಹಾರ್ಶ್ ಆಗಿರೋದ್ರಿಂದ ಸೊ ನಮ್ಗೆ ಆ ತರದವ್ರು ಬೇಡ ಅನ್ನೋದಕ್ಕೆ ಬೇಡ ಅಂತ ನಾವು ಡಿಸೈಡ್ ಮಾಡಿದ್ವಿ. ಸೊ ಈ ಕ್ಷಮೆ ಬೇಕು ಬೇಡ ನಮ್ಮ ಕಡೆಯಿಂದ ಒಂದೇ ಸ್ಟ್ಯಾಂಡ್, ಸಿನಿಮಾದಲ್ಲಿ ಅವ್ರ ಸಾಂಗ್ ಇರಲ್ಲ. ಸೊ ಕ್ಷಮಿಸೋದು ಬಿಡೋದು ಕನ್ನಡಿಗರು ಬಿಟ್ಟಿದೀವಿ. ಸೊ ನಾವು ಅದನ್ನ ಕ್ಷಮಿಸಿ ಅಂತಾನು ಹೇಳಲ್ಲ, ಕ್ಷಮಿಸಬೇಡಿ ಅಂತ ಹೇಳಲ್ಲ. ಟ್ಯಾಲೆಂಟ್ ಇದ್ರೆ ನಮ್ಮಲ್ಲೇ ತುಂಬಾ ಜನ ಇದ್ದಾರೆ. ಅವ್ರಿಗೆ ಮುಂದಿನ ಸಿನಿಮಾಗಳಲ್ಲಿ ನಮ್ದು ನೆಕ್ಸ್ಟ್ ಸಿನಿಮಾ ಒಂದು ಲಾಂಚ್ ಆಗ್ತಾ ಇದೆ ಈ ಒಂದು 23 ರಿಲೀಸ್ ಆದ್ಮೇಲೆ. ಸೊ ನಮ್ಮ ಪ್ಲಾನ್ ಇತ್ತು ಒಂದು ಆಕ್ಚುಲಿ ಸೋನು ನಿಗಮ್ಗೆ ಹಾಡಿಸ್ಬೇಕಂತ. ಸೊ ಇನ್ನು ಇವತ್ತೇ ಹೇಳ್ತಾ ಇದ್ದೀನಿ, ಇನ್ನು ನನ್ನ ಲೈಫಲ್ಲಿ ನಾನು ಎಷ್ಟು ಸಿನಿಮಾ ಮಾಡಿದ್ರು ದೇವ್ರೆ ಎಷ್ಟು ಕೊಡ್ತಾನೋ ಗೊತ್ತಿಲ್ಲ, ಮಾಡೋ ಶಕ್ತಿನ ಯಾವ ಕಾರಣಕ್ಕೂ ನಾನು ಸೋನು ನಿಗಮ್ ಕೈಲಿ ಹಾಡ್ಸಲ್ಲ. ಯಾಕೆಂದ್ರೆ ಇದು ಅವಮಾನ ಮಾಡಿರೋದು ಒಂದು ನಮ್ಮ ಕನ್ನಡಿಗರಿಗೆ. ಸೊ ನಾವು ಕನ್ನಡಿಗರಾಗಿ ಹುಟ್ಟಿ ಬೆಳೆದು ಇಲ್ಲೇ ಅನ್ನ ತಿಂದು ನಾವು ಅವರಿಗೆ ನಾವು ಅವಮಾನನ ಮಾಡಿದಾಗ ನಾವು ಸಹಿಸ್ಕೊಳಕ್ಕಾಗಲ್ಲ. ಸೊ ಹಾಗಾಗಿ ಸೊ ಈ ಸಾಂಗ್ ಅನ್ನ ನಾವು ಸ್ಟಾಪ್ ಮಾಡ್ತಾ ಇದೀವಿ. ಸಿನಿಮಾದಲ್ಲೂ ಮಾಡ್ತಾ ಇದೀವಿ, ಇವನ್ ಇನ್ಕ್ಲೂಡಿಂಗ್ ಯೂಟ್ಯೂಬ್ ಅಲ್ಲೂ ಮಾಡ್ತಾ ಇದೀವಿ. ಈ 23ಕ್ಕೆ ನಮ್ಮ ಸಿನಿಮಾ ಬಂದೇ ಬರುತ್ತೆ. ನೀವೆಲ್ಲ ಥಿಯೇಟರ್ ಕಡೆ ಬರ್ತೀರಾ. ನಿಮ್ಮ ಗೊಂದಲನ ನಾನು ಒಂದು ಕ್ಲಿಯರ್ ಮಾಡಕ್ ಇಷ್ಟಪಡ್ತೀನಿ. ಈ ಸಿನಿಮಾದಲ್ಲಿ ಸೋನು ನಿಗಮ್ ಹಾಡಿದಾನಂತೆ ಈ ಸಿನಿಮಾನೇ ನೋಡೋದು ಬೇಡ ಅನ್ನೋ ತರ ಮಾತ್ರ ದಯವಿಟ್ಟು ಅನ್ಕೋಬೇಡಿ. ನಾವು ನಿಮ್ಗಳಿಗೋಸ್ಕರನೇ ಸೋನು ನಿಗಮ್ ವಾಯ್ಸ್ ನ ಕಿತ್ತಾಕ್ತಾ ಇದೀವಿ. ಅದು ನಮ್ಮ ಕನ್ನಡಿಗರಿಗೋಸ್ಕರ, ನಮ್ಮ ಕನ್ನಡ ಸಿನಿಮಾ, ನಮ್ಮ ಕನ್ನಡ ಅದು ಉಳಿಬೇಕು ಅನ್ನೋ ಕಾರಣಕ್ಕೆ ಈ ಸಿನಿಮಾದಲ್ಲಿ ಸೋನು ನಿಗಮ್ ವಾಯ್ಸ್ ಇರಲ್ಲ. ಥ್ಯಾಂಕ್ ಯು ಸೋ ಮಚ್. ಎಲ್ಲರಿಗೂ ನಮಸ್ಕಾರ. ಕೋಲಾರಲ್ಲಿ ಇದೆ 23rd ರಿಲೀಸ್ ಆಗ್ತಾ ಇದೆ. ಆಲ್ಮೋಸ್ಟ್ ಒಂದು 100 ಥಿಯೇಟರ್ ಮೇಲೆ ರಿಲೀಸ್ ಮಾಡ್ತಾ ಇದ್ವಿ. ನಿಮ್ಮೆಲ್ಲರ ಸಹಕಾರ ಬೆಂಬಲ ಈ ಸಿನಿಮಾಗೆ ಇರಲಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು.